If for some reason the vasa efferentia in the human reproductive system get blocked, the gametes will not be transported from. ಇಲ್ಲಿ ಕೇಳ್ತಾ ಇರುವಂಥದ್ದು ಯಾವುದೇ ಒಂದು ಕಾರಣಕ್ಕೆ ವಾಸ ಎಫ್ರೆನ್ಷಿಯಾ ಏನಾದರೂ ಬ್ಲಾಕ್ ಆಗಿಬಿಟ್ರೆ, ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರುವಂಥ ವಾಸ ಎಫ್ರೆನ್ಷಿಯಾ ಬ್ಲಾಕ್ ಆಗಿಬಿಟ್ರೆ ಗ್ಯಾಮೇಟು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ವಾಸ ಎಫ್ರೆನ್ಷಿಯಾ ಅನ್ನುವಂಥದ್ದು ರೀಟಿ ಟೆಸ್ಟಿಸಿಂದ ಎಪಿಡಿಡಾಮಿಸ್ಗೆ ಕನೆಕ್ಟ್ ಮಾಡುವಂಥ ಒಂದು ಟ್ಯೂಬ್ ಅದು. ಇಟ್ ವಿಲ್ ಕನೆಕ್ಟ್ ದ ರೀಟಿ ಟೆಸ್ಟಿಸ್ ಟು ದ ಎಪಿಡಿಡಾಮಿಸ್. ಹಾಗಾಗಿ ಇದೇನಾದರೂ ಬ್ಲಾಕ್ ಆಯಿತು ಅಂತಂದರೆ ಗ್ಯಾಮೆಟ್ಸು ಟೆಸ್ಟಿಸಿಂದ ಎಪಿಡಿಡಾಮಿಸ್ಸಿಗೆ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ. ವೆಜೈನಾ ಟು ಯುಟರಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂತಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದು. ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥದ್ದು. ಎಪಿಡಿಡಾಮಿಸ್ ಟು ವಾಸ್ ಡೆಫರೆನ್ಸಿಗೆ ಕನೆಕ್ಟ್ ಮಾಡುವಂಥ ಡಕ್ಟ್ ಅಲ್ಲ ವಾಸ ಎಫ್ರೆನ್ಷಿಯಾ ಅನ್ನುವಂಥದ್ದು. ಓರಿ ಟು ಯುಟರಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ.